ಇಡೀ ನಮ್ಮ ದೇಶದ ಚಿತ್ರಣವನ್ನು ನೋಡ್ತಾ ಇದ್ದರೆ ಇಡೀ ಭಾರತ ದೇಶ ವಿಚಿತ್ರ ದಿಕ್ಕಿನಲ್ಲಿ ಸಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತೇನು ನಾವು ಶೋಷಿತ ಸಮುದಾಯಗಳ ಮಂಥನ ಸಮಾವೇಶಕ್ಕೆ ನಮ್ಮನ್ನು ಎಲ್ಲ ಒಗ್ಗೂಡಿಸಿದ ಜನಶಕ್ತಿ ಸಂಘಟನೆಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಎಲ್ರಿಗೂ ಒಮ್ಮೆ ಜೈ ಭೀಮ್ ಮತ್ತು ನಮಸ್ಕಾರ. ಇವತ್ತು ಎಸ್ಪೆಷಲಿ ಮುಸ್ಲಿಂ ಸಮುದಾಯ ಪ್ರಧಾನಿಗಳಿಂದ ಹಿಡಿದು ತಳಮಟ್ಟದವರೆಗೆ ನಾವು ತುಂಬ ದಿನನಿತ್ಯ ಶೋಷಣೆಗೆ ಒಳಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಧಾನಿಗಳು ಗುಸ್ಪೈಟಿ ಅಂತ ಹೇಳಿ ನಮ್ಮನ್ನು ಏನು ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ತಲೆಗೆ ಅದನ್ನು ತಾಗಿಸಿ, ಸಂವಿಧಾನವನ್ನು ತಾಗಿಸಿ ಆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಪ್ರಧಾನಿಗಳು ಮೊದಲನೇದಾಗಿ ನಮ್ಮನ್ನು ಗುಸ್ಪೈಟಿಯ ಅಂಥೇಳಿ ನಮ್ಮನ್ನು ಪರಕೀಯರನ್ನಾಗಿ ಕಂಡಿರುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ನಾವು ದಿನನಿತ್ಯ ಪಂಚರ್ ಹಾಕಿಸ್ಕೊಳ್ಳೋರು ಅಂಥೇಳಿ ಅನಿಸ್ಕೊಳ್ತಾ ಇದ್ದೀವಿ. ದೇಶದ್ರೋಹಿಗಳು, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ನಾವು ಇಲ್ಲಿ ಚಿಂತನ ಮಂಥನ ಸಭೆಯಲ್ಲಿ ನಾವಾಗಲೇ ನೇತ್ರಾವತಿ ಮೇಡಮ್ ಅವರು ತುಂಬ ಚೆನ್ನಾಗೇ ಡಿಸ್ಕಷನ್ ಮಾಡಿ ಭಾಳಷ್ಟು ಸಲಹೆಗಳನ್ನು ಕೊಟ್ಟರು. ಆ ಸಲಹೆಗಳನ್ನು ನಾನು ಕೂಡ ನಮ್ಮ ಮುಸ್ಲಿಂ ಸಮುದಾಯಗಳ ಜೊತೆಗೆ ಮುಸ್ಲಿಂ ಸಮುದಾಯದ ಡೆವಲಪ್ಮೆಂಟ್ಗೆ ಏನೇನು ಬೇಕು, ನೇತ್ರಾವತಿ ಮೇಡಮ್ ಅವರು ಹೇಳಿರುವಂಥ ಸಲಹೆಗಳನ್ನು ನಾನು ಅನುಮೋದನೆ ಮಾಡ್ತೀನಿ. ಅದು ಮುಸ್ಲಿಂ ಸಮುದಾಯಕ್ಕೂ ಕೂಡ ಅದು ಅಪ್ಲೈ ಆಗುತ್ತೆ ಅಂತ ಹೇಳೋದನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಇವಾಗಿನ ಏನು ಈ ಪ್ರತಿರೋಧ ಮುಸಲ್ಮಾನರ ಮೇಲೆ ನಡೀತಾ ಇರುವಂಥದ್ದನ್ನು ನಾವು ನೋಡಿದ್ವಿ. ಇದು ಹಿಂದಿನ ಒಂದು ಸಂದರ್ಭದಲ್ಲಿ ಅಸ್ಪೃಶ್ಯರನ್ನಾಗಿ ದಲಿತ ಸಮುದಾಯವನ್ನು ಹೇಗೆ ನೋಡ್ತಾ ಇತ್ತು, ಅದು ಬರ್ತಾ ಈಗ ಹೊಸ ರೀತಿಯ ಪಡ್ಕೊಂಡಿದ್ದು. ಈಗ ಒಂಥರ ನವ ಅಸ್ಪೃಶ್ಯತೆ ಶುರುವಾಗಿದೆ ನಮ್ಮ ದೇಶದಲ್ಲಿ. ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯವನ್ನು ಸಪ್ರೇಟಾಗಿ ಮಾಡಿ, ಬೇರೆ ಅಂದರೆ ಮುಸ್ಲಿಂ ಸಮುದಾಯವನ್ನು ಸಪ್ರೇಟ್ ಮಾಡಿ 80% ಜನಸಂಖ್ಯೆಯನ್ನು ಯಾವ ರೀತಿ ನಾವು ಒಗ್ಗಟ್ಟು ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ಒಂದು ಪ್ಲ್ಯಾನ್ ನಡೀತಾ ಇದ್ದು, ಪ್ರತಿಯೊಂದು ಹಂತದಲ್ಲಿ ಈ ಮುಸಲ್ಮಾನರನ್ನು ತೆಗಳುವಂಥ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಸಾಚಾರ್ ರಿಪೋರ್ಟ್ 2006ರಲ್ಲಿ ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವರು ಏನು ವರದಿ ತಯಾರು ಮಾಡಿದರು, ಆ ವರದಿಯ ಪ್ರಕಾರ ಭಾರತ ದೇಶದ ಮುಸ್ಲಿಂ ಸಮುದಾಯದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳು ದಲಿತ ಸಮುದಾಯಕ್ಕಿಂತ ತಳಮಟ್ಟದಲ್ಲಿ ಇದೆ ಅಂತ ಹೇಳುವಂಥ ಒಂದು ವರದಿ ಆವಾಗ 2006ರಲ್ಲೇ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕಾಗಿತ್ತು. ಆದರೆ ಈಗ ಈ ಸರ್ಕಾರಗಳು ಆ ಸಾಚಾರ್ ವರದಿಯ ಬಗ್ಗೆ ಎಲ್ಲೂ ಕೂಡ ಕಿಂಚಿತ್ತೂ ವಾಯ್ಸೆತ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ನಾನು ಹೇಳಲಿಕ್ಕೆ ಬಯಸೋದೇನಂತ ಹೇಳಿದರೆ, ಮುಸ್ಲಿಂ ಸಮುದಾಯದವರಿಗೆ ರಾಜಕೀಯ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಮೊನ್ನೆ ನೋಡಿದ್ವಿ, ಮೊನ್ನೆ ಶಿಗ್ಗಾಂವ್ ಎಲೆಕ್ಷನ್ನಲ್ಲಿ ನಾವು ಅದು ಒಳ್ಳೆಯ ಅನುಭವ ಕೂಡ ಆಯಿತು ನಮಗೆ. ಯಾಕೆ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂಥೇಳಿ ಕೂಗಿತ್ತು. ಅದು ತದನಂತರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟರೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಆ ಒಂದು ಅಪಪ್ರಚಾರವನ್ನು ಮಾಡಲಾಯಿತು. ತದನಂತರದಲ್ಲಿ ಅಲ್ಲಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಅಲ್ಲಿ ಮುಸ್ಲಿಂ ಸಮುದಾಯವನ್ನು ಗೆಲ್ಲಿಸಿದ್ದನ್ನು ನಾವು ನೋಡಿದ್ವಿ. ಇದು ಏನಂತ ತೋರಿಸ್ತದೆ ಅಂತ ಹೇಳಿದರೆ, ಇನ್ನೂ ಕೂಡ ನಮ್ಮ ದೇಶದಲ್ಲಿ ಬಾಂಧವ್ಯ, ಪ್ರೀತಿ, ವಾತ್ಸಲ್ಯ ಎಲ್ಲ ಸಮುದಾಯಗಳಲ್ಲಿ ಇದೆ ಅಂತ ಹೇಳುವಂಥ ಒಂದು
ಮೆಸೇಜನ್ನು ಇಡೀ ಒಂದು ದೇಶಕ್ಕೆ ಕೊಟ್ಟಿದ್ದಾರನ್ನು ನೋಡಿದ್ದೀವಿ. ಆದರೆ ಈ ಕೆಲವು ಜನ, ಅದರಲ್ಲಿ ಇತ್ತೀಚೆಗೆ ಕೆಲವು ಜಡ್ಜುಗಳು ಕೂಡ ಮಾತಾಡ್ತಿದ್ದದ್ದನ್ನು ನಾವು ನೋಡಿದ್ವಿ. ಈ ಜಡ್ಜುಗಳಿಗೆ ಗೋರಿಪಾಳ್ಯ ಕೂಡ ಯಾವುದೋ ಒಂದು ದೇಶ ಕಂಡಂಗೆ ಕಾಣಲಿಕ್ಕೆ ಶುರುವಾಯಿತು. ಇದು ಒಂದು ದುರಂತದ ಸಂಗತಿ. ಮೊನ್ನೆ ನಮ್ಮ ನಾರಿಮನ್ ಸಾಹೇಬರು, ಜಡ್ಜ್ ಸಾಹೇಬ್ರು ಅವರು ಹೇಳಿದರು, ಈ ಅಯೋಧ್ಯ ಜಡ್ಜ್ಮೆಂಟನ್ನು ಇವತ್ತು ಅವರು ಬಾಯಿಬಿಟ್ಟು ಹೇಳಿದರು ಯಾವ ರೀತಿ ಇದೆ ಅಂತ. ಅದು ಮುಸ್ಲಿಂ ಸಮುದಾಯ ಕೂಡ ಪರ್ಟಿಕ್ಯುಲರ್ ಆಗಿ ನಾನು ಬಹಳ ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಅಯೋಧ್ಯ ತೀರ್ಪು ಬಂದ ನಂತರದಲ್ಲಿ ಇಡೀ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯ ಅದರ ಬಗ್ಗೆ ಯಾರೂ ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾರೂ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋಗಲಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅದು ಒಂದು ರಾಮ ಜನ್ಮಭೂಮಿ ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಅದರ ವಿರುದ್ಧ ನಾವು ಹೋಗೋದು ಬೇಡ, ಇದು ಬಹುಸಂಖ್ಯಾತ ಜನರ ಒಂದು ನಂಬಿಕೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಎತ್ತಲಿಲ್ಲ. ಅದರಲ್ಲಿ ಇನ್ನೊಂದು ಹಿನ್ನೆಲೆ ಏನಂತ ಹೇಳಿದರೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಹೇಳುವಂಥದ್ದು ಆ ಒಂದು ಕಾಯ್ದೆಯಲ್ಲಿ ಏನಿದೆ ಅಂತ ಹೇಳಿದರೆ, 1947 ಇಸ್ವಿಗಿಂತ ಹಿಂದೆ ಯಾವುದೇ ಒಂದು ದೇವಸ್ಥಾನಗಳು ಅಥವಾ ಮಸೀದಿಗಳು, ಯಾವುದೇ ವರ್ಷಿಪ್ ಪ್ಲೇಸಸ್ ಇದ್ದರೆ ಆ ದೇವಸ್ಥಾನಗಳು ಮಸೀದಿಗಳನ್ನು ಯಾವುದೇ ಕಾರಣಕ್ಕೆ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬಾರ್ದು, ಅದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡ್ಕೋಬೇಕು. ಆದರೆ ಈಗ ಏನಾಗ್ತಾ ಇದೆ, ಆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ ಅಂತ ಹೇಳಿ ಮುಸಲ್ಮಾನರು ಒಂದು ಧೈರ್ಯವಾಗಿ ಆ ಅಯೋಧ್ಯ ತೀರ್ಪನ್ನು ಸುಮ್ಮನೆ ಅದನ್ನು ಫೇಸ್ ಮಾಡಿದರು, ಒಪ್ಕೊಂಡ್ರು. ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದರೆ, ಈ ಒಂದು BJP ಪಕ್ಷಕ್ಕೆ ಇದ್ದಂಥ ಬತ್ತಳಿಕೆಯಲ್ಲಿದ್ದಂಥ ಎಲ್ಲ ಆಯುಧಗಳು ಖಾಲಿಯಾಗಿ ಈಗ ಮತ್ತೆ ಹೊಸ ಪ್ರಣಾಳಿಕೆಯಲ್ಲಿ ಅವ್ರದ್ದು ಶುರುವಾಗಿರೋದು ಏನು ಅಂತ ಹೇಳಿದರೆ, ಈಗ ಮಸೀದಿಯನ್ನು ಅಗಿಯೋದು, ಎಲ್ಲೆಲ್ಲಿ ಮಸೀದಿಗಳಿದ್ದಾವೆ ಅಲ್ಲಿ ಆ ಮಸೀದಿ ಪರ್ಟಿಕ್ಯುಲರ್ ದೇವಸ್ಥಾನ ಆಗಿತ್ತು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅದರ ದುರಂತ ಏನು ಅಂತ ಹೇಳಿದರೆ, ಆ ಕೇಸುಗಳು ಕೋರ್ಟಲ್ಲಿ ಹಾಕಿದ ನಂತರದಲ್ಲಿ ಅಲ್ಲಿ ಕೂತಿರುವಂಥ ನ್ಯಾಯಾಧೀಶರುಗಳು ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ನೋಡಿಲ್ವಾ, ಅದನ್ನು ಗಮನಿಸಿಲ್ವಾ? ಆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ಕೇಸು ನಿಲ್ಲೋದಿಲ್ಲ ಅಂಥೇಳಿ ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ಗಳನ್ನು ವಜಾ ಮಾಡಿ ಮೊನ್ನೆ 6-7 ಜನ ಯುವಕರು ಹತ್ಯೆ ಆದರು, ಅವರ ಪ್ರಾಣ ಹೋಯಿತು. ಇದಕ್ಕೆ ಯಾರು ಜವಾಬ್ದಾರಿ? ಇವರೇ ಜಡ್ಜ್ಗಳೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ಒಂದು ವೇಳೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಹೇಳುವಂಥ ಕಾಯ್ದೆ ಅಡಿಯಲ್ಲಿ ಈ ಕೇಸುಗಳು ನಿಲ್ಲೋದಿಲ್ಲ, ಇದು ಸರಿಯಲ್ಲ ಅಂತ ಹೇಳಿ ಏನಾದರೂ ತೀರ್ಪು ಕೊಟ್ಟಿದ್ದಿದ್ರೆ ಖಂಡಿತವಾಗಲೂ ಈ 6 ಜನ ಮಕ್ಕಳ ಅವರು ಬದುಕ್ತಾ ಇದ್ರು. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲವೂ ಲೀಗಲ್ ಆಗಿ ಬ್ಯಾಟಲ್ ನಡೀತಾ ಇದೆ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ದೇಶದಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಈ ನಮ್ಮ ರಾಜ್ಯ ಸರ್ಕಾರ 2B ಇತ್ತೀಚೆಗೆ ಅದು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಇದುವರೆಗೂ ಮಾಡಿಲ್ಲ ಮುಸ್ಲಿಂ ಸಮುದಾಯಕ್ಕೆ. ಅದ್ರ ಜೊತೆಗೆ ಈ ಹಿಜಾಬ್ ವಿಚಾರ ಆಗಲಿ, ಈ ವಿಚಾರವನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಸಮುದಾಯದವರಿಗೆ ಹೇಳಲಿಕ್ಕೆ ಬಯಸೋದೇನಂತ ಹೇಳಿದರೆ, ನಮ್ಮ ಇಸ್ಲಾಮಿಕ್ ತತ್ವ ಸಿದ್ಧಾಂತಗಳ ಪ್ರಕಾರ ಎಜುಕೇಷನ್ ಬಹಳ ಮುಖ್ಯ ಇದೆ. ಮಕ್ಕಳಿಗೆ ಎಜುಕೇಷನನ್ನು ಕೊಡಲೇಬೇಕಾಗಿದೆ. ನೀವು ಹಿಜಾಬ್ ಅಂತ ಹೇಳಿ ಕಳೆದ ಬಾರಿ ಸುಮಾರು 10,000 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ. ಆ 10,000 ಹೆಣ್ಣು ಮಕ್ಕಳ ಭವಿಷ್ಯ ವೇಸ್ಟ್ ಆಗಿದೆ. ಈ ಹಿಜಾಬ್ ವಿಚಾರದಲ್ಲಿ ನೀವು ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನೇ ಒಂದು ಆಸ್ತಿಯಾಗಿ ರೂಪಿಸಿ ಅವರಿಗೆ ಎಜುಕೇಷನ್ ಕೊಡಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಮುಂದಿನ ಭಾಳ ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ನಾವು
ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ನಾವು ಬೇರೆ ಸಮುದಾಯಗಳ ಜೊತೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಆ ಹೋರಾಟಗಳಲ್ಲಿ ಭಾಗವಹಿಸೋದನ್ನು ನಾವು ಬೆಳೆಸ್ಕೊಳ್ಬೇಕು. ಎಸ್ಪೆಷಲಿ ನಾವು ಮುಸ್ಲಿಂ ಸಮುದಾಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಇಸ್ಲಾಂ ಧರ್ಮದ ಬಗ್ಗೆ ಅಥವಾ ಈ ಪ್ರವಾದಿಗಳ ಬಗ್ಗೆ ಯಾವುದೇ ಒಂದು ವಿಚಾರ ಬಂದಾಗ ನಾವು ತುಂಬ ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡೋದು, ಬೀದಿಗೆ ಇಳಿಯೋದು ಮಾಡ್ತೀವಿ. ಆದರೆ ನಾನು ಹೇಳೋದು, ನಮ್ಮ ಇಸ್ಲಾಮಿಕ್ ತತ್ವ ಸಿದ್ಧಾಂತ ಪ್ರಕಾರ ನಾವು ಮಾನವೀಯತೆಗೆ ಹೆಚ್ಚು ಕೆಲಸ ಮಾಡುವಂಥದ್ದು ನಮ್ಮ ಇಸ್ಲಾಂ ಹೇಳ್ತಾ ಇದೆ. ಹಾಗಿದ್ದಾಗ ನಾವು ಬೇರೆ ಯಾವುದೇ ಒಂದು ಸಮುದಾಯಕ್ಕೆ ತೊಂದರೆ ಆದಾಗ ಆ ಸಮುದಾಯಗಳಿಗೆ ಬೆಂಬಲವಾಗಿ ನಾವು ನಿಂತು ಅವರ ಹೋರಾಟಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಒಂದು ವಿಚಾರ ಹೇಳಿಕ್ಕೆ ಬಯಸ್ತೀನಿ. ನೆಕ್ಸ್ಟ್, ನಮ್ಮ ಚಳುವಳಿಗಳು ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಆ ಚಳುವಳಿಗಳನ್ನು ನಾವು ಗಟ್ಟಿ ಮಾಡಬೇಕಾಗಿದೆ. ಉದಾಹರಣೆಗೆ ನಾವು ಶಾಹೀನ್ ಬಾಗಲ್ಲಿ ಒಂದು ನೋಡಿದ್ವಿ. ಶಾಹೀನ್ ಬಾಗ್ ಏನು ಹೋರಾಟ, ಅದು ಎಂಥ ಅದ್ಭುತವಾದ ಹೋರಾಟವಾಗಿತ್ತು ಅಂತ ಹೇಳಿದರೆ, ಅಲ್ಲಿಯ ಹೆಣ್ಣು ಮಕ್ಕಳೇ ಅಲ್ಲಿ ಆ ಹೋರಾಟವನ್ನು ಎಷ್ಟು ದೊಡ್ಡ ಮಟ್ಟಿಗೆ ಎಷ್ಟು ಗಟ್ಟಿಯಾಗಿ ಮುಂದುವರಿಸ್ಕೊಂಡು ಹೋದರು. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಮಹಿಳಾ ಚಳುವಳಿಗಳು ಹೆಚ್ಚು ಆಗಬೇಕಾಗಿದೆ. ಮಹಿಳೆಯರ ತುಷ್ಟೀಕರಣಕ್ಕೆ, ಅವರ ಏನು ಸಬಲೀಕರಣಕ್ಕೆ ಏನೇನು ಬೇಕು ಆ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯುವಂಥ ಕೆಲಸವನ್ನು ನಾವು ಎಲ್ಲ ಸಂಘಟನೆಕಾರರು ಮಾಡಬೇಕಾಗಿದೆ. ಮತ್ತು ಎಸ್ಪೆಷಲಿ ಚಳುವಳಿ ಮಾಡಬೇಕಾದ್ರೆ ನಾವು ಬೀದಿಗೆ ಇಳಿದು ಏನು ಹೋರಾಟ ಮಾಡ್ತಾ ಇದ್ದೀವಿ, ಆ ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಒಂದು ಏನು ಕರೆಕ್ಟಾಗಿ ಒಂದು ಪ್ಲ್ಯಾನ್ಡ್ ಆಗಿ ಹೋರಾಟಗಳು ಮಾಡಲ್ಲ. ಎಸ್ಪೆಷಲಿ ನಾವು ಇತ್ತೀಚೆಗೆ NRC ಹೋರಾಟ ನೋಡಿದ್ವಿ. ಆ ಹೋರಾಟಗಳು ತುಂಬ ಯಶಸ್ವಿ ಆದವು. ಕಾರಣ ಏನಂತ ಹೇಳಿದರೆ, ಅಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು, ನಮ್ಮ ದೇಶದ ಫ್ಲ್ಯಾಗ್ ಇತ್ತು, ಸಂವಿಧಾನ ಇತ್ತು. ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿದಾಗ ಅಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಹಾಗಾಗಿ ನಮ್ಮ ಹೋರಾಟಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯಗಳಿದ್ದಾವೆ ಅದೇ ದಿಕ್ಕಿನಲ್ಲಿ ಹೋರಾಟಗಳು ಮುಂದುವರಿಸಬೇಕು ಅಂಥೇಳಿ ನನ್ನ ಅನಿಸಿಕೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ ಸಾಚಾರ್ ರಿಪೋರ್ಟ್ ಅದು ಬಹಳ ಅವಶ್ಯಕತೆ ಆಗಿರುವಂಥ ರಿಪೋರ್ಟ್. ಎಸ್ಪೆಷಲಿ SC/ST ಸಮುದಾಯಕ್ಕೆ ಏನು ಅಟ್ರಾಸಿಟಿ ಆ್ಯಕ್ಟ್ ಇದೆಯೋ, ಈ ಮುಸ್ಲಿಂ ಸಮುದಾಯಕ್ಕೂ ಕೂಡ ಈಗಿನ ಬೆಳವಣಿಗೆ ನೋಡಿದರೆ ಆ ರೀತಿಯಾದ ಒಂದು ಗಟ್ಟಿಯಾದ ಒಂದು ಆ್ಯಕ್ಟ್ ನಮಗೆ ಮುಸ್ಲಿಮ್ಸಿಗೆ ಬೇಕಾಗಿದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅಲ್ಲಿ ಒಂದು CRE ಸೆಲ್ ಅಂತ ಇದೆ. ಆ CRE ಸೆಲ್ ಟೈಪಲ್ಲಿ ಸಾಚಾರ್ ರಿಪೋರ್ಟಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿದೆ. CR ಸೆಲ್ ರೀತಿಯಲ್ಲಿಯೇ ಮುಸ್ಲಿಮರಿಗೆ ಬೇಕಾಗಿ ಒಂದು ಸೆಲ್ಲನ್ನು ತಯಾರು ಮಾಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಸಾಚಾರ್ ರಿಪೋರ್ಟಲ್ಲಿದೆ. ಆ ಸಾಚಾರ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ನಾವು ಪೊಲಿಟಿಕಲಿ ಡೆವಲಪ್ ಆಗಬೇಕು ಅಂತ ಹೇಳಿದರೆ ಅಲ್ಲೂ ಕೂಡ ರಿಸರ್ವೇಷನ್ ಅವಶ್ಯಕತೆ ಇದೆ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮುಸಲ್ಮಾನರಿಗೆ ಎಲ್ಲಿವರೆಗೆ ನೀವು ಪೊಲಿಟಿಕಲ್ ರಿಸರ್ವೇಷನ್ ಕೊಡೋದಿಲ್ವೋ ಅಲ್ಲಿವರೆಗೆ ಪೊಲಿಟಿಕಲ್ ರಿಸರ್ವೇಷನ್ ನಾವು ಪೊಲಿಟಿಕ್ಸಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಪೊಲಿಟಿಕಲ್ ರಿಸರ್ವೇಷನ್ ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ನೀವು ಈ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಎಲ್ಲ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಆ ಎಲೆಕ್ಷನ್ನಲ್ಲಿ ಮುಂದಿನ ದಿನಗಳಲ್ಲಿ ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪೊಲಿಟಿಕಲ್ ಪ್ರಾತಿನಿಧ್ಯವನ್ನು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಆವಾಗಲೇ ನೇತ್ರಾವತಿ ಮೇಡಮ್ ಹೇಳಿದರು, ಈ ಡ್ರಗ್ಸ್ ಬಗ್ಗೆ ತುಂಬ ಕೆಟ್ಟದಾಗಿ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಇದರಲ್ಲಿ ದಲಿತ ಮಕ್ಕಳೇ ಅಲ್ಲ, ಬಡ ಮಕ್ಕಳು ಬಹಳಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ನಮ್ಮ ಈ ಸಂಘಟನೆ
ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು, ಆ ಯುವ ಜನತೆಯನ್ನು ದಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಅನಿಸಿಕೆ ಇದೆ. ನಾನು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಈ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂತ. ಆ್ಯಕ್ಚುಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಾವು ಏನು ಇದ್ದೀವಿ, ನಾವು ಬಟ್ಟೆಂಗೆ ಅಥವಾ ನಾವು ಕಟ್ಟೆಂಗೆ. ಆ್ಯಕ್ಚುಲಿ ಅದು ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅವ್ರದ್ದಲ್ಲ ಸ್ಲೋಗನ್, ಅದು ನಮ್ಮ ಸ್ಲೋಗನ್ ಆಗಬೇಕು ಅಂಥೇಳಿ ನಾನು ಹೇಳ್ತಾ, ನಾವು ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂದರೆ ನಾವು ಬೇರೆ ಬೇರೆ ಆದರೆ ನಾವು ಕಟ್ಟಾಗ್ತೀವಿ, ನಾವು ಕತ್ತರಿಸಲ್ಪಡ್ತೀವಿ ಅಂಥೇಳಿ. ಹಾಗೆ ನಾವು ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂತ ಆಗಬಾರ್ದು, ನಾವು ನಮ್ಮ ಸಂಘಟನೆಯಲ್ಲಿ ನಾವು ಒಂದಾಗಬೇಕು ಅಂತ ಹೇಳುವಂಥ ವಿಚಾರ. ನಾವು ಕೊನೆಯದಾಗಿ ಈ ದೇಶದಲ್ಲಿ ವಾತಾವರಣ ಕೆಟ್ಟು ಹೋಗ್ತಾ ಇದೆ. ರಾಜಕಾರಣಿಗಳು ದಿನಂಪ್ರತಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ದೇಶವನ್ನು ತೂತು ಹಾಕ್ತಾ ಇದ್ದಾರೆ, ದೇಶವನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವುಗಳು ಏನು ಪಂಚರ್ ಹಾಕುವವರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಆ ದೇಶವನ್ನು ತುಂಡಾಗದ ರೀತಿಯಲ್ಲಿ ಅದನ್ನು ಪಂಚರ್ ಹಾಕಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಪಂಚರ್ ಹಾಕುವ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಭೀಮ್.